ಯಾವ ದೇಶದಲ್ಲಿ ಯಾವ ದೇಶ? ಇಂಗ್ಲೆಂಡ್ ದೇಶದಲ್ಲಿ. ಯಾವ ದೇಶದಲ್ಲಿ ಹುಟ್ಟುಕೊಳ್ತು? ಹಾಗಾದ್ರೆ ಇಂಗ್ಲೆಂಡ್ ದೇಶದಲ್ಲಿ ಹುಟ್ಟಿದಂತಹ ಈ ಕ್ರೀಡೆಯನ್ನು ನಾವು ನಮ್ಮ ಭಾರತೀಯ ಕ್ರೀಡೆ ಅಥವಾ ರಾಷ್ಟ್ರೀಯ ಕ್ರೀಡೆ ಅಂತ ಬಿಡ್ತೇವೆ ಅಲ್ವಾ? ಹೌದಲ್ಲ? ಯಾಕೆ ಯಾಕೆ ಕರೀತೀವಿ? ನಿಮಗೆ ಗೊತ್ತಿದೆ, ಸರಿ ಸುಮಾರು 2.5-3 ಶತಮಾನಗಳ ಕಾಲ ಬ್ರಿಟಿಷರು ನಮ್ಮನ್ನ ಆಳ್ವಿಕೆ ಮಾಡಿದ್ರು. ಬ್ರಿಟಿಷರು ನಮ್ಮನ್ನ ಆಳ್ವಿಕೆ ಅಂತ ಒಂದು ಸಂದರ್ಭದಲ್ಲಿ, ಅಂದ್ರೆ ಬ್ರಿಟಿಷರ ಆಳ್ವಿಕೆ ಸಮಯದಲ್ಲಿ ಬ್ರಿಟಿಷ್ ಸೇನಾಪಡೆಯಿಂದ ಭಾರತದಲ್ಲಿ ಈ ಒಂದು ಹಾಕಿ ಆಟ ಪರಿಚಯ ಆಯಿತು. ಯಾರಿಂದ ಪರಿಚಯ ಆಯಿತು? ಬ್ರಿಟಿಷರ ಸೇನಾಪಡೆಗಳಿಂದ. ಅಂದ್ರೆ ಭಾರತೀಯ ಸೇನಾಪಡೆಗಳು ಬಿಡುವಿನ ವೇಳೆಯಲ್ಲಿ ತಮ್ಮ ಮನೋರಂಜನೆಗೋಸ್ಕರವಾಗಿ ಹಲವಾರು ಕ್ರೀಡೆಗಳನ್ನು ತೋರುತ್ತಾ ಇತ್ತು. ಅದರಲ್ಲಿ ಈ ಹಾಕಿ ಆಟವು ಕೂಡ ಒಂದು. ನಂತರದಲ್ಲಿ ಈ ಆಟ ಭಾರತ ಸೇನೆಯವರು ಕೂಡ ಈ ಆಟವನ್ನು ಆಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬ್ರಿಟಿಷರ ಸೇನೆಯವರ ಜೊತೆಗೆ ನಮ್ಮ ಭಾರತೀಯರನ್ನು ಕೂಡ ಬ್ರಿಟಿಷರು ಏನ್ ಮಾಡ್ಕೊಳ್ತಾ ಇದ್ರು? ಸೇನೆಗೆ ಸೇರಿಸ್ಕೊಳ್ತಾ ಇದ್ರು. ಕೆಲವು ಅವರಷ್ಟೇ ಸೇನೆಯಲ್ಲಿರಲಿಲ್ಲ. ಯಾವ ಸಂದರ್ಭದಲ್ಲಿ? ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ. ಎಲ್ಲಿ? ನಮ್ಮ ಭಾರತದಲ್ಲಿ ಅಲ್ವಾ? ಕೇವಲ ವ್ಯಾಪಾರಕ್ಕೆ ಬಂದಂತಹ ಬ್ರಿಟಿಷರು ಸರಿಸುಮಾರು 250-300 ವರ್ಷಗಳ ಕಾಲ ಭಾರತ ದೇಶವನ್ನು ಆಳ್ವಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ, ಅವರಲ್ಲಿ ಎಷ್ಟು ಒಗ್ಗಟ್ಟಿತ್ತು ಅಂತ. ಎಷ್ಟು ಅವರಲ್ಲಿ ಒಗ್ಗಟ್ಟಿತ್ತು. ನಮ್ಮಲ್ಲಿರ್ತಕ್ಕಂಥ ಹಗೆತನವನ್ನ, ನಮ್ಮಲ್ಲಿರ್ತಕ್ಕಂಥ ಒಬ್ಬರನ್ನ ಕಂಡ್ರೆ ಒಬ್ಬರ ವೈರತ್ವವನ್ನ ಅವರು ಬಳಸ್ಕೊಂಡು ಅವರು ತಮ್ಮದೇ ಆಗಿರ್ತಕ್ಕಂಥ ಆಡಳಿತದ ವ್ಯವಸ್ಥೆಯನ್ನ, ಬೇರನ್ನ ನಮ್ಮ ಭಾರತ ದೇಶದಲ್ಲಿ ಬಿತ್ತಲಿಕ್ಕೆ ಪ್ರಾರಂಭ ಮಾಡಿ ಅದು ಏನಾಯಿತು? ಹೆಮ್ಮರವಾಗಿ ಬೆಳೆದು ಇಡೀ ಭಾರತ ದೇಶವನ್ನೇ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಆಡಳಿತವನ್ನು ನಡೆಸಿದರು ಅಲ್ವಾ? ಆ ಸಂದರ್ಭದಲ್ಲಿ ಬ್ರಿಟಿಷರು ಹೇಗೆ ಹೇಳಬೇಕು ಹಾಗೆ ನಾವು ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಜೊತೆಗೆ ನಮ್ಮ ಭಾರತೀಯರನ್ನೂ ಕೂಡ ಏನು ಮಾಡಿದವರು? ತಮ್ಮ ಸೇನೆಗೆ ಸೇರಿಸಿಕೊಂಡ್ರು. ಅಂತ ಒಂದು ಸಂದರ್ಭದಲ್ಲಿ ಬ್ರಿಟಿಷರ ಸೇನಾಪಡೆಗಳು ಈ ಒಂದು ಆಟವನ್ನು ಆಡುವಂಥ ಸಂದರ್ಭದಲ್ಲಿ ಭಾರತದಲ್ಲಿ ನಮ್ಮ ಭಾರತದ ಸೇನೆಯವರು ಕೂಡ ಈ ಒಂದು ಆಟದಲ್ಲಿ ಆಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಆಟ ಭಾರತ ದೇಶದಲ್ಲಿ ಪ್ರಸಿದ್ಧಿಯನ್ನು ಪಡೀತದೆ. ಪ್ರಸಿದ್ಧಿಯನ್ನು ಪಡಿತಾ ಭಾರತೀಯನ್ನ ಈ ಭಾರತದ ಏನ್ ಮಾಡ್ತಿದ್ದೋ ಆಕ್ರಮಿಸಿಕೊಂಡು. ಹಾಗಾಗಿ ಈ ಇಂಗ್ಲೆಂಡಿನಲ್ಲಿ ಹುಟ್ಟಿರ್ತಕ್ಕಂಥ ಈ ಕ್ರೀಡೆಯನ್ನ ನಾವು ಏನ್ ಮಾಡ್ಕೊಂಡಿದ್ದೀವಿ ಮಕ್ಕಳು? ಇವತ್ತು ನಮ್ಮ ಭಾರತದ ರಾಷ್ಟ್ರೀಯ ಕ್ರೀಡೆ ಅಂತ ನಾವು ತಿಳ್ಕೊಳ್ಳೋದು ಅಲ್ವಾ? ನೋಡಿ, 1928ರಿಂದ 1956ರವರೆಗೆ ಭಾರತದಲ್ಲಿ ಹಾಕಿ ಆಟದ ಒಂದು ಸುವರ್ಣ ಯುಗ ಕರಿತೀವಿ. ಒಂದು ಸುವರ್ಣ ಯುಗ ಅಂತ ಹೇಳುತ್ತೇವೆ. ಅಂದ್ರೆ ಸತತವಾಗಿ 6 ಬಾರಿ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂಥ. ಯಾವ ಪದಕ? ಚಿನ್ನದ ಪದಕ. ಯಾವ ಆಟದಲ್ಲಿ? ಹಾಕಿ ಆಟದಲ್ಲಿ. ಹಾಗಾಗಿ ಏನ್ ಮಾಡ್ತೀವಿ ನಾವು? 1928ರಿಂದ 1956ರ ಅವಧಿಯನ್ನ ನಾವು ಏನು ಕರಿತೀವಿ? ಹಾಕಿ ಆಟದ ಒಂದು ಸುವರ್ಣ ಯುಗ ಅಂತ ನಾವು ಕರಿತೀವಿ.
ಟೋಕಿಯೋ ಒಲಿಂಪಿಕ್ಸ್ ಕೂಡ ನಾವು ಕಂಚಿನ ಪದಕವನ್ನು ಗೆದ್ದಿದ್ದೇವೆ. 2020ರ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಕೂಡ ಭಾರತದ ಪುರುಷರ ತಂಡ ಹಾಕಿ ಆಟದಲ್ಲಿ ಕಂಚಿನ ಪದಕವನ್ನು ಗೆದ್ದಿದೆ. ಹಾಗೆಯೇ ಮೊನ್ನೆ ನಡೆದಂತಹ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲೂ ಕೂಡ ಭಾರತ ದೇಶ ಒಟ್ಟು ಎಷ್ಟು ಪದಕಗಳನ್ನು ಗೆಲ್ತೋ 6 ಪದಕಗಳನ್ನು, 1 ಬೆಳ್ಳಿ, ಉಳಿದಂತೆ 5 ಕಂಚಿನ ಪದಕ. ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ನಾವು 7 ಪದಕವನ್ನು ಪಡೆದಿದ್ದೀವಿ. ಅದರ ಜೊತೆ 1 ಬಂಗಾರದ ಪದಕವನ್ನು ಕೂಡ ಜಾವೆಲಿನ್ ಎಸೆತದಲ್ಲಿ ನೀರಜ್ ಚೋಪ್ರಾ ಪಡೆದಿದ್ದಾರೆ. ಆದರೆ ಈ ವರ್ಷ ಏನಾಯ್ತು, ಅವರು ಬೆಳ್ಳಿಯ ಪದಕವನ್ನು ಪಡೆಯುವುದರೊಂದಿಗೆ ತೃಪ್ತಿಯಾಯಿತು. ಒಟ್ಟಿನಲ್ಲಿ 5 ಕಂಚಿನ ಪದಕಗಳನ್ನ ಮತ್ತೊಂದು ಬೆಳ್ಳಿಯ ಪದಕವನ್ನ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತೀಯ ಸಾಧನೆ ಇದು. ಭಾರತೀಯ ಓಕೆ. ಹಾಕಿಯ ಮಾಂತ್ರಿಕ ಅಂತ ಹೇಳಿ ಯಾರನ್ನ ಕರಿತೀವಿ ನಾವು? ಹಾಕಿ ಮಾಂತ್ರಿಕ ಯಾರು? ಧ್ಯಾನ್ ಚಂದ್. ಯಾರನ್ನ? ಧ್ಯಾನ್ ಚಂದ್ ಅವರನ್ನ ನಾವು ಹಾಕಿ ಮಾಂತ್ರಿಕ ಅಂತ ಹೇಳ್ತೇವೆ. ಅವರ ಜನ್ಮದಿನವನ್ನ ನಾವು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಆಗಸ್ಟ್ 29ನೇ ತಾರೀಕು. ಆಗಸ್ಟ್ 29ನೇ ತಾರೀಕನ್ನ ರಾಷ್ಟ್ರೀಯ ಕ್ರೀಡಾ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಮೊನ್ನೆ ಪ್ರೇರಲ್ಲಿ ಹೇಳಿದೆ, ಆಯ್ತು ಮಕ್ಕಳು. ಈ ಒಂದು ಅವಧಿಯಲ್ಲಿ ನಾವು ಹಾಕಿ ಆಟಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹಾಕಿ ಆಟದ ತಂತ್ರಗಳು ಯಾವುದೋ ತಂತ್ರಗಳು ತಂತ್ರದಲ್ಲಿ ಹಾಕಿ ಆಟಗಾರರಲ್ಲಿ ಇರಬೇಕಾದಂತಹ ಅವಶ್ಯಕ ಗುಣಗಳು. ಮತ್ತೆ ಪಂದ್ಯಾಟಗಳು ಮತ್ತೆ ಪ್ರಶಸ್ತಿಗಳು. ಈ ಹಾಕಿ ಆಟದ ಪಂದ್ಯಾಟಗಳು ಯಾವ್ಯಾವು ಮತ್ತು ಪ್ರಶಸ್ತಿಗಳು. ಇವುಗಳನ್ನ ತಿಳಿದುಕೊಳ್ಳುವುದರ ಪೂರ್ವದಲ್ಲಿ ಮಕ್ಕಳೇ, ಇಂದಿನ 8ನೇ ತರಗತಿಯಲ್ಲಿ ತಾವೆಲ್ಲರೂ ಕೂಡ ಈ ಹಾಕಿ ಆಟದ ಇತಿಹಾಸದ ಬಗ್ಗೆ ತಿಳ್ಕೊಂಡಿದ್ದೀರಿ. ಹಾಕಿ ಆಟದ ಅಂಕಣದ ಪರಿಚಯದ ಬಗ್ಗೆ ಮತ್ತೆ ಭಾರತದ ಸಾಧನೆ ಬಗ್ಗೆ ತಿಳ್ಕೊಂಡಿದ್ದೀರಿ. ಹಾಕಿ ಆಟದಲ್ಲಿ ಉಪಯೋಗಿಸತಕ್ಕಂತಹ ಉಪಕರಣಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ಹಾಗೆಯೇ ಕೆಲವು ನಿಯಮಗಳ ಬಗ್ಗೆ ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಈ ಹಾಕಿ ಆಟ ಭಾರತದಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಆಟಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ. ಗಮನ ಇಟ್ಟು ಅದಿಲ್ಲ, ಗಮನ ಇಟ್ಟು ಕಾಟಾಚಾರ ಕೇಳಬಾರ್ದು. ಪ್ರಶ್ನೆ ಕೇಳ್ತೀನಿ. ಆಗಲೇ ಹೇಳಿದಾಗ ನಾನು ಸತತ 6 ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕವನ್ನ ಗೆಲ್ಲುವುದರ ಮೂಲಕ ಒಂದು ಸುವರ್ಣ ಯುಗವನ್ನ ನಿರ್ಮಾಣ ಮಾಡಿದ್ದು ನಮ್ಮ ಭಾರತದ ಹಾಕಿ ತಂಡ. ಈ ಹಾಕಿ ಅಂತಕ್ಕಂಥ ಪದ ಹೂಕೇಟ್ ಅಂತಕ್ಕಂತಹ ಫ್ರೆಂಚ್ ಪದದಿಂದ ಬಂದಿರ್ತಕ್ಕಂಥ. ಯಾವುದು? ಹೂಕೇಟ್ ಅಂತಕ್ಕಂಥ ಪದ, ಹಾಕಿ ಅಂತಕ್ಕಂಥ ಪದ ಹೂಕೇಟ್ ಅಂತಕ್ಕಂಥ ಫ್ರೆಂಚ್ ಪದದಿಂದ ಬಂದಿರ್ತಕ್ಕಂಥ. ಹೋದ ತರಗತಿಯಲ್ಲಿ ಹೇಳಿದೆ. ಈ ಹೂಕೇಟ್ ಅಂದ್ರೆ ಕುರಿ ಕಾಯುವವನ ದೋಟಿ. ಏನಂತ ಕರಿತೀವಿ? ಕುರಿ ಕಾಯುವವನ ದೋಟಿ. ಕುರಿ ಕಾಯುವವನ ದೋಟಿ ಅಂದ್ರೆ ಏನಂತ ತಮಗೆ ಗೊತ್ತಿದೆ. ಕುರಿ ಕಾಯುವವನ ಮನೆಯಲ್ಲಿ ಒಂದು ಉದ್ದನೆಯ ಕೋದೆ ಇರುತ್ತೆ. ಉದ್ದನೆಯ ಕೋದೆಗೆ ಒಂದು ಕೊಕ್ಕೆ ಆಕಾರದ ಹುಡುಗರು ಅಥವಾ ಒಂದು ಕೊಕ್ಕೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಕುರಿ ಕಾಯುವುದನ್ನು ಯಾವುದಕ್ಕಪ್ಪ ಬಳಸ್ತಾರೆ ಅಂತ ಹೇಳಿದ್ರೆ, ಮರದ ಅಡಿಯಲ್ಲಿ ಕುರಿಗಳು ನಿಂತಾಗ
ಅವುಗಳಿಗೆ ಮೇವನ್ನು ಮೇಲಿಂದ ಕಿತ್ತು ಕಿತ್ತು ಹಾಕುವಂತ ಒಂದು ಆಯುಧ, ಅದನ್ನ ಕುರಿ ಕಾಲಿನ ದೋಟಿ ಅಂತ ಹೇಳಿ ಕರಿತೀವಿ. ಹಾಗೆಯೇ ಈ ಒಂದು ಆಟ ನಿಮಗೆ ಗೊತ್ತಿದೆ, ಹಿಂದೆ ಈಜಿಪ್ಟ್ನಲ್ಲಿ, ನಂತರದಲ್ಲಿ ಇಂಗ್ಲೆಂಡ್ನಲ್ಲಿ 18ನೇ ಶತಮಾನದಲ್ಲಿ ಇಂಗ್ಲೆಂಡಿನ ಯುವಕರು, ಕೆಲವು ಹಳ್ಳಿಯ ಯುವಕರು ಒಂದು ಹಳ್ಳಿಯ ಮೈದಾನದಿಂದ ಮತ್ತೊಂದು ಹಳ್ಳಿಯ ಮೈದಾನಕ್ಕೆ ಚೆಂಡನ್ನು ಹೋಗ್ತಾರೆ. ನಂತರದಲ್ಲಿ ಏನಾಯ್ತದೋ, ಇಂಗ್ಲೆಂಡಿನ ಈಟನ್ ಕಾಲೇಜಿನಲ್ಲಿ ಆಧುನಿಕ ಒಲಿಂಪಿಕ್ ಅನ್ನು ಹೋಲುವಂತಹ ಒಂದು 200 ಮೀಟರ್ ಉದ್ದದ ಒಂದು ಮೈದಾನದಲ್ಲಿ ಪ್ರಪ್ರಥಮವಾಗಿ ಈ ಆಟವನ್ನು ಆಡಲಿಕ್ಕೆ ಪ್ರಾರಂಭ ಮಾಡಿದರು. ತದನಂತರ ಹಾಗೆ ಬೆಳೀತಾ ಬಂದಂತಹ ಈ ಒಂದು ಕ್ರೀಡೆಯನ್ನ ಏನ್ ಮಾಡ್ತಾರೆ ಮಕ್ಕಳೇ, 1908ರ ಲಂಡನ್ ಒಲಿಂಪಿಕ್ಸ್ ನಲ್ಲಿ ಪುರುಷರಿಗಾಗಿ ಮೊಟ್ಟ ಮೊದಲ ಬಾರಿಗೆ ಸೇರ್ಪಡೆ ಮಾಡಿರುವಂತಕ್ಕಂಥದ್ದು ಇತಿಹಾಸ. ಈಗ ನಾವು ಈ ಹಾಕಿ ಆಟದ ಕ್ರೀಡೆಯಲ್ಲಿರ್ತಕ್ಕಂತಹ ತಂತ್ರಗಳನ್ನ ನಾವು ನೋಡ್ತಾ ಹೋದ್ರೆ ಮಕ್ಕಳೇ, ಹಾಕಿ ಮತ್ತೆ ಇತರೆ ತಂಡದ ಪಂದ್ಯಾಟಗಳಲ್ಲಿ ಮುಖ್ಯವಾಗಿ ವಲಯಗಳು ಪ್ರಮುಖವಾಗಿ ಉತ್ತಮ ತಂತ್ರಗಾರಿಕೆಯಾಗಿ ರೂಪುಗೊಳ್ಳುತ್ತವೆ. ವಲಯಗಳು ಅಂದ್ರೇನು? ಜೋನ್ಸ್. ಯಾವುದು? ಜೋನ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದ್ರೆ ಆಟಗಾರ ಪಂದ್ಯಾಟದ ಸಂದರ್ಭದಲ್ಲಿ, ಪಂದ್ಯಾಟ ಅಂದ್ರೆ ಆ ಒಂದು ಕ್ರೀಡೆಯನ್ನ ಆಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ತಂತ್ರಗಳನ್ನ ಬಳಸಿ ಆ ಒಂದು ಕ್ರೀಡೆಯನ್ನ ಆಡಿದ್ದೇ ಆದಲ್ಲಿ ಅವನು ಏನ್ ಮಾಡ್ತಾನೆ, ಆ ಕ್ರೀಡೆಯಲ್ಲಿ ಜಯವನ್ನ ಸಾಧಿಸ್ತಾನೆ. ಕೆಲವು ತಂತ್ರಗಳು ಗಮನಿಸಿ, ಹೇಗೆ ಬೇಕಾಗಿ ಆಡೋದಲ್ಲ. ನೀವು ವಾಲಿಬಾಲ್ ಆಡ್ತೀರಿ, ಹೇಗೆ ಆಡ್ತೀರಿ? ದುರ್ಬಲ ಆಗಿರ್ತಕ್ಕಂತಹ ಆಟಗಾರನ ಕಡೆಗೆ ನೀವೇನ್ ಮಾಡ್ತೀರಿ? ಸಬ್ಮಿಷನ್ ಮಾಡ್ತೀರಿ. ಯಾವ ಪ್ಲೇಸ್ಮೆಂಟ್ ಇರುತ್ತೋ ಅಲ್ಲಿ ಏನ್ ಮಾಡ್ತೀರಿ? ಬಾಲನ್ನು ಹಾಕ್ತೀರಿ. ಹೌದಲ್ಲ? ತಂತ್ರಗಳು ವಾಲಿಬಾಲ್ ಆಟದ ಕೆಲವು ತಂತ್ರಗಳು. ಹಾಗೆಯೇ ಹಾಕಿ ಆಟದಲ್ಲೂ ಕೂಡ ಆಟಗಾರ ಏನ್ ಮಾಡ್ತಾರೆ, ಪಂದ್ಯ ಆಟ ನಡೆಯುವಂತಹ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಏನ್ ಮಾಡ್ತಾರೆ, ಹಾಕಿ ಆಟವನ್ನ ಆಡ್ತಾರೆ. ಅವು ಯಾವ್ದಪ್ಪ ಅಂತ ಹೇಳಿದ್ರೆ ಸುಲಭ ಆಗ್ತದೆ. ಪ್ರಮುಖವಾಗಿ ಅದರಲ್ಲಿ ಔಟ್ ನಂಬರಿಂಗ್ ಅಂತ ಬಿಡ್ತೇವೆ. ಯಾವುದು? ಔಟ್ ನಂಬರಿಂಗ್. ಈ ಔಟ್ ನಂಬರಿಂಗ್ ಅಂತಕ್ಕಂಥದ್ದು ಕೂಡ ಹಾಕಿಯಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ತಂತ್ರ. ಅಂದ್ರೆ ಇಲ್ಲಿ ಎಲ್ಲಾ ದಾಳಿಗಾರ ಆಟಗಾರರು, ಅಫೆನ್ಸಿವ್ ಆಟಗಾರರು, ದಾಳಿಗಾರರು. ಅಫೆನ್ಸಿವ್ ಆಟಗಾರರು ಏನ್ ಮಾಡ್ತಾರೆ, ರಕ್ಷಣಾತ್ಮಕ ಆಟಗಾರರಿಗಿಂತ, ರಕ್ಷಣಾತ್ಮಕ ಡಿಫೆನ್ಸ್ ಆಗದೆ ರೀತಿಯಲ್ಲಿ ತಡೆಯಬಹುದು ಅಲ್ವಾ. ಡಿಫೆನ್ಸಿವ್ ಆಟಗಾರರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ದಾಳಿ ಮಾಡುವುದು ಒಂದು ಉತ್ತಮ ತಂತ್ರಗಾರ. ನೋಡಿ, ಔಟ್ ನಂಬರಿಂಗ್ ಅಂತ ಹೇಳಿದ್ರೆ ಎಲ್ಲಾ ದಾಳಿಗಾರ ಆಟಗಾರರು ರಕ್ಷಣಾತ್ಮಕ ಆಟಗಾರರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ದಾಳಿ ಮಾಡುವ ಒಂದು ಉತ್ತಮವಾಗಿರ್ತಕ್ಕಂಥ ಕೌಶಲ್ಯಕ್ಕೆ ನಾವೇನಂತ ಕರಿತೀವಿ, ಔಟ್ ನಂಬರಿಂಗ್ ಅಂತ ಹೇಳಿ. ಅಫೆನ್ಸಿವ್ ಆಟಗಾರರಿಗಿಂತ ಇಲ್ಲಿ ಡಿಫೆನ್ಸಿವ್ ಆಟಗಾರರಿಗಿಂತ ಅಫೆನ್ಸಿವ್ ಆಟಗಾರ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ದಾಳಿ ಮಾಡ್ತಕ್ಕಂಥ, ಅದಕ್ಕೆ ಏನಂತ ಕರಿತೀವಿ, ಔಟ್ ನಂಬರಿಂಗ್ ಅಂತ ಕರಿತೀವಿ. ಇದು ಒಂದು ಹಾಕಿ ಆಟದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಏನಿದು ತಂತ್ರ ಅಂತಕ್ಕಂಥದ್ದು. ಅಂದ್ರೆ ಇದು ತಮ್ಮ ಮೈದಾನದಲ್ಲಿ ಚೆಂಡು ಇದ್ದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ದಾಳಿಗಾರ ಏನ್ ಮಾಡ್ತಾರೆ, ಏಕಕಾಲದಲ್ಲಿ ಎದುರಾಳಿಯ ಕಣಕ್ಕೆ ಏನ್ ಮಾಡ್ತಾರೆ ಮಕ್ಕಳೇ, ಪ್ರವೇಶಿಸುವುದು ಅಂತ ಅರ್ಥ. ಚೆಂಡು ನಮ್ಮ ಕಡೆ ಇದೆ, ನಮ್ಮ ಕಡೆ ಇದ್ದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಎದುರಾಳಿಯ ಕಡೆಗೆ ಪ್ರವೇಶಿಸುವುದು. ಅಂದ್ರೆ ದಾಳಿಗಾರ ಏಕಕಾಲದಲ್ಲಿ ಎದುರಾಳಿಯ ಕಡೆಗೆ ಪ್ರವೇಶಿಸುವುದು ಅಂತ ಅರ್ಥ. ಪ್ರತಿಯೊಬ್ಬ ಆಟಗಾರನ ಪಾತ್ರ ಅಂತಿಮ ಆಟದವರೆಗೂ ಕೂಡ ಇಲ್ಲಿ ಪ್ರಮುಖ ಆಗಿರ್ತದೆ. ಯಾವುದ್ರಲ್ಲಿ? ಔಟ್ ನಂಬರಿಂಗ್ ನಲ್ಲಿ. ಅಂದ್ರೆ ಚೆಂಡಿನಂತ ಎರಡೂ ತಂಡದವರು ಯಾರು, ದಾಳಿಗಾರರು ಮತ್ತೆ ರಕ್ಷಣಾತ್ಮಕ ಆಟಗಾರರು
ಪ್ರಮುಖವಾಗಿ ಚೆಂಡು ಎಲ್ಲಿ ಚಲಿಸ್ತಾ ಇರ್ತದೆ? ಮೈದಾನದಲ್ಲಿ. ಎಲ್ಲಿ? ಮೈದಾನ. ಅಂದ್ರೆ ಪಂದ್ಯಾಟಗಳಲ್ಲಿ ಪ್ರಮುಖವಾಗಿ ಚೆಂಡು ಮೈದಾನದಲ್ಲಿ ಚಲಿಸ್ತಾ ಇರ್ತದೆ. ಯಾವ ರೀತಿ ಚಲಿಸ್ತಾ ಇರ್ತದೆ? ಪಾಸಿಂಗ್ ಮುಖಾಂತರವಾಗಿ ಚಲಿಸ್ತಾ ಇರ್ತದೆ. ಆಮೇಲೆ ಪುಷಿಂಗ್ ಮಾಡ್ತಕ್ಕಂಥದ್ದು, ತದನಂತರ ಡ್ರಿಬ್ಲಿಂಗ್ ಮಾಡಿ ಓಡಿಸ್ತಾ ಇರ್ತಕ್ಕಂಥದ್ದು ಡ್ರಿಬ್ಲಿಂಗು, ಮತ್ತೆ ರನ್ನಿಂಗ್ ಓಡಿಸ್ತಕ್ಕಂಥದ್ದು, ತಕ್ಷಣ ಬಲಕ್ಕೆ ಮತ್ತೆ ಎಡಕ್ಕೆ ಓಡಿಸ್ತಕ್ಕಂಥದ್ದು. ಹೀಗೆ ಚೆಂಡನ್ನ ಸ್ಟಿಕ್ಕಿನ ಹಿಡಿತದಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ? ಎದುರಾಳಿಗಳನ್ನು ವಂಚಿಸ್ತಾರೆ. ಎದುರಾಳಿಗೆ ಸಿಗದ ರೀತಿಯಲ್ಲಿ ವಂಚಿಸ್ತಾ ಏನ್ ಮಾಡ್ತಾರೆ? ಆಟಗಾರ ಏನ್ ಮಾಡ್ತಾರೆ? ಗೋಲನ್ನ ಪಡೀಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಅಂದ್ರೆ ವಂಚಿಸುತ್ತಾ ಮತ್ತೆ ತನ್ನ ತಂಡದವರಿಗೆ ಪಾಸ್ ಅನ್ನ ಏನ್ ಮಾಡ್ತಾರೆ? ಅವರು ಕೊಟ್ಕೋತಾ ಹೋಗ್ತಾರೆ. ಇಂತಹ ಸಂದರ್ಭದಲ್ಲಿ ಫ್ಲಿಕ್ ಅಥವಾ ಸ್ಕೂಪ್ ಎತ್ಕೊಳ್ಳೋದು, ಫ್ಲಿಕ್ ಅಥವಾ ಸ್ಕೂಪ್, ಪುಷ್, ಹಿಟ್ ಕೌಶಲ್ಯ ಮುಖಾಂತರ ಚೆಂಡನ್ನು ಏನ್ ಮಾಡ್ತಾರೆ? ಅವರು ಅತಿ ವೇಗವಾಗಿ ಕಳಿಸ್ತಕ್ಕಂಥದ್ದು ಕೂಡ ಏನು ಕೌಶಲ್ಯ. ಇಷ್ಟು ಹಾಕಿ ಆಡೋದು ಯಾವ್ದು ಮುಖಾಂತರವಾಗಿ? ಚೆಂಡು ಎಲ್ಲಿ ಚಲಿಸ್ತಾ ಇರ್ತದೆ? ಮೈದಾನದಲ್ಲಿ ಚಲಿಸ್ತಾ ಇರ್ತದೆ. ಮೈದಾನ ಚಲಿಸುವಂತಹ ಸಂದರ್ಭ ಏನ್ ಮಾಡ್ತಾರೆ? ಅವರು ಒಬ್ರಿಗವರು ಪಾಸಿಂಗ್ ಕೊಡ್ತಾರೆ, ಪಾಸಿಂಗು ಅಥವಾ ಪುಷಿಂಗ್ ಕೊಡ್ತಾರೆ, ಡ್ರಿಬ್ಲಿಂಗ್ ಮಾಡ್ತಾರೆ, ಮತ್ತೆ ಓಡ್ತಾರೆ. ತಕ್ಷಣ ಎಡಕ್ಕೆ ಮತ್ತೆ ಬಲಕ್ಕೆ, ಅಂದ್ರೆ ಎದುರಾಳಿ ತಂಡದ ಆಟಗಾರರಿಗೆ ಅದು ಸಿಗಬಾರದು. ಆ ರೀತಿಯಾಗಿ ಏನ್ ಮಾಡ್ತಾರೆ? ವೇಗವಾಗಿ ಚಲಿಸ್ತಾ ಅವನು ಗೋಲನ್ನ ಪಡೆಯಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಇವು ಏನಿವು ತಂತ್ರ. ಯಾವುದೇ ಹಾಕಿ ಆಟದಲ್ಲಿ ಬರ್ತಕ್ಕಂಥ ತಂತ್ರ. ಇನ್ನು ಮುಂದುವರೆದ ನಾವು ಈ ಹಾಕಿ ಆಟಗಾರನಲ್ಲಿ ಇರಬೇಕಾದಂತಹ ಅವಶ್ಯಕ ಗುಣಗಳು, ಯಾವ ಗುಣಗಳು ಅವನಲ್ಲಿ ಇರಬೇಕು ಅಂತಕ್ಕಂಥ. ಒಂದನೇದು ಮಕ್ಕಳೇ, ಹಾಕಿ ಆಟದ ಮೈದಾನದ ಉದ್ದಕ್ಕೂ ಕೂಡ, ಈ ಹಾಕಿ ಆಟದ ಮೈದಾನ ನಮಗೆ ಗೊತ್ತಿದೆ 91.50 ಮೀಟರ್ ಉದ್ದ ಇರ್ತಕ್ಕಂತಹ, 91.40 ಮೀಟರ್, 91.40 ಮೀಟರ್ ಉದ್ದ, 55 ಮೀಟರ್ ಅಗಲ, ಅಂದ್ರೆ 100 ಯಾರ್ಡು ಮತ್ತೆ 55 ಯಾರ್ಡ್, 55 ಮೀಟರ್ಗೆ 60 ಯಾರ್ಡ್. ಯಾರ್ಡ್ ಅಂದ್ರೆ ಗಜ ಅಂತ ಹೇಳಿದೆ, ಯಾರ್ಡ್ಸ್ ಅಂತ. 3 ಅಡಿಗೆ ಒಂದು ಗಜ ಅಂತ ಇರ್ತದೆ. ಮೀಟರ್ಗೆ 3.03 ಇರ್ತದೆ. ಗೊತ್ತಿದೆ ಗಣಿತದಲ್ಲಿ, ಅದರ ಬಗ್ಗೆ ನೀವೆಲ್ಲರೂ ಕೂಡ ತಿಳ್ಕೊಬೇಕು. ಅಂದ್ರೆ ಇಲ್ಲಿ 91.40 ಮೀಟರ್ ಉದ್ದ, 55 ಮೀಟರ್ ಅಗಲ ಇರತಕ್ಕಂಥ ಇಡೀ ಅಂಕಣದಲ್ಲಿ ಏನ್ ಮಾಡಬೇಕಾಗುತ್ತೆ? ಆಟಗಾರ ಏನ್ ಮಾಡ್ಬೇಕಾಗ್ತದೆ? ಉದ್ದಗಲಕ್ಕೂ ಕೂಡ ಓಡಾಡಿ ಪರಿಣಾಮಕಾರಿಯಾಗಿ ಆಟವನ್ನ ಆಡಬೇಕಾಗಿರೋದಿಲ್ಲ. ಅವನಲ್ಲಿ ಏನಿರಬೇಕು? ಕಷ್ಟ ಸಹಿಷ್ಣುತೆ ಅತ್ಯಮೂಲ್ಯವಾಗಿದೆ. ಯಾವುದು? ಕಷ್ಟ ಸಹಿಷ್ಣುತೆ ಬರ್ಕೋಬೇಕು. ಹಾಕಿ ಆಟಗಾರನಿಗೆ ಇರಬೇಕಾದಂತಹ ಪ್ರಮುಖವಾಗಿರ್ತಕ್ಕಂಥ ಅವಶ್ಯಕ ಗುಣ ಯಾವುದಪ್ಪ ಅಂತಂದ್ರೆ ಕಷ್ಟ ಸಹಿಷ್ಣುತೆ. ಯಾಕೆ ಕಷ್ಟ ಸಹಿಷ್ಣುತೆ ಅಂತ ಹೇಳಿದ್ರೆ, ಅವನು ಹಾಕಿ ಆಟದ ಮೈದಾನದ ಉದ್ದಕ್ಕೂ ಕೂಡ ಓಡಾಡಿ ಪರಿಣಾಮಕಾರಿಯಾಗಿ ಆಟವನ್ನ ಆಡಬೇಕಾಗಿರೋದ್ರಿಂದ ಅವನಿಗೆ ಏನ್ ಬೇಕು? ಕಷ್ಟ ಸಹಿಷ್ಣುತೆ, ಸಹಿಸಿಕೊಳ್ತಕ್ಕಂಥ ಶಕ್ತಿ ಇರಬೇಕು ಅವನಲ್ಲಿ. ಸ್ವಲ್ಪ ಓಡಿ ಅಂದ್ರೆ ಒಂದು ಪರಿಣಾಮಕಾರಿಯಾಗಿ ಆಟ ಆಡ್ತಾರ, ಈ ಕಡೆ ಕೇಳುವ ಕಡೆ ಎಲ್ಲ ಓಡಾಡ್ತಾನ.
ಏನಾಗಿರ್ಬೋದು, ಎಡಕ್ಕೆ ಬಲಕ್ಕೆ ಎದುರಾಳಿಯವರಿಗೆ ಸಿಗದ ರೀತಿಯಲ್ಲಿ ಅವನೇನು ಮಾಡಬೇಕು, ಬಾಲನ್ನ ತನ್ನದೇ ಆಗಿರ್ತಕ್ಕಂಥ ಆಟಗಾರರನ್ನ ಕಳಿಸ್ತಾ ಇರೋದು. ಹಾಗಾಗಿ ಅವನಲ್ಲಿ ಏನ್ ಬೇಕಪ್ಪ ಅಂತ ಹೇಳಿದ್ರೆ ಚಪಲತೆ ಬೇಕು. ಏನ್ ಬೇಕು? ಚಪಲತೆ. ಚಪಲತೆ ಆಗ್ಬೇಕು. ಎದುರಾಳಿಗಳ ಚಲನವಲನಗಳಿಗೆ ಅನುಗುಣವಾಗಿ ಚೆಂಡಿನ ಜೊತೆ ದಿಕ್ಕನ್ನು ಬದಲಾಯಿಸುವಂತಹ ಅವಶ್ಯಕತೆ ಇರೋದ್ರಿಂದ ಅವನಿಗೆ ಚಪಲತೆ ಇರಬೇಕು. ಇನ್ನು ಮೂರನೇದು ಚೆಂಡನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತೀವಿ. ಹೆಚ್ಚಿನ ಸಾಮರ್ಥ್ಯದ ಕಣ್ಣು, ಕೈ ಮತ್ತೆ ಕಾಲುಗಳ ಸಂಯೋಜನೆ ಅವಶ್ಯಕ. ಯಾರು ಬಂದದನ್ನ ಬಿಟ್ಟು ನಮ್ಮ ಕಣ್ಣು, ಕಿವಿ ಮತ್ತೆ ಕೈ ಕಾಲುಗಳ ಸಂಯೋಜನೆ ಅವಶ್ಯಕ. ಮತ್ತೆ ಯಾವುದು? ಸಂಯೋಜನೆ. ಯಾವುದು? ಕೈ ಕಾಲು ಕಣ್ಣು. ಏನಿರಬೇಕು? ಸಂಯೋಜನೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ. ಇನ್ನ ಚೆಂಡನ್ನ ಸಮರ್ಪಕವಾಗಿ ಪಾಸ್ ನೀಡಲಿಕ್ಕೆ ಮತ್ತೆ ಗೋಲ್ಗಳನ್ನ ಗಳಿಸಲಿಕ್ಕೆ ಏನ್ಬೇಕು? ನಿಖರತೆ ಬೇಕು, ಗುರಿ ಬೇಕು. ಏನ್ಬೇಕು? ನಿಖರತೆ ಬೇಕು. ನಾಲ್ಕನೇದು ನಿಖರತೆ. ಯಾಕೆ ಬೇಕು ನಿಖರತೆ? ಯಾಕೆ ಬೇಕು ನಿಖರತೆ? ಸಮರ್ಪಕವಾಗಿ ಚೆಂಡನ್ನ ಪಾಸ್ ನೀಡಲಿಕ್ಕೆ ಮತ್ತೆ ಗೋಲನ್ನ ಗಳಿಸಲಿಕ್ಕೆ. ನಾನು ಕಳ್ಳಿರಂತ ಚೆಂಡು ಗೋಲ್ ಆಗುತ್ತೆ ಇಲ್ಲೋ, ನಾನು ಕಳಿಸಿರ್ತಕ್ಕಂಥದ್ದು ನನ್ನ ಆಟಗಾರನಿಗೆ ಅದು ಸಿಗುತ್ತೋ ಇಲ್ಲೋ ಅಂತಕ್ಕಂಥ ಒಂದು ನಿಖರತೆ ಇಟ್ಕೊಂಡು ಅವರನ್ನೇ ಮಾಡಬೇಕಾಗ್ತದೆ. ಹಾಗಾಗಿ ಅವನಲ್ಲಿ ನಾಲ್ಕನೇ ಗುಣ ಯಾವಪ್ಪ ಅಂತ ಹೇಳಿದ್ರೆ ನಿಖರತೆ. ಅದು ನಿಖರತೆ ಬೇಕು. ಇನ್ನ ಕ್ಷಣಾಂತದಲ್ಲಿ ಆಟಗಾರ ಸಹ ಆಟಗಾರರಿಂದ ಚೆಂಡನ್ನು ಪಡೆಯಲಿಕ್ಕೆ ಮತ್ತೆ ಎದುರಾಳಿಗಳನ್ನ ವಂಚಿಸಿ ಕ್ಷಣಾರ್ಧದಲ್ಲಿ ಪಾಸ್ ನೀಡಲಿಕ್ಕೆ ಅಥವಾ ಎದುರಾಳಿಗಳಿಂದ ಚೆಂಡನ್ನ ಕಸಿಲಿಕ್ಕೆ ಏನ್ ಬೇಕು? ವೇಗ ಬೇಕು. ಯಾವ್ದು ಏನ್ ಬೇಕು? ವೇಗ. ಏನ್ ಬೇಕು? ವೇಗ. ಇನ್ನ ಆರನೇದು ಹಾಕಿ ಸ್ಟಿಕ್ ಅನ್ನ ಚಾಚಿ ಚೆಂಡನ್ನು ತೆಗೆಯುವ ಸಂದರ್ಭದಲ್ಲಿ ಮತ್ತು ಯಾವುದೇ ನೈಪುಣ್ಯತೆಯ ಪರಿಣಾಮಕ್ಕಾಗಿ ನಿರ್ವಹಿಸಲಿಕ್ಕೆ ನಮಗೆ ಏನ್ ಬೇಕು? ಮೈಮಣಿತ. ಮೈಮಣಿತ ಅಂದ್ರೆ ದೇಹವನ್ನ ಬಗ್ಗಿಸ್ತದೆ. ಯಾರು ಬೇಕು ಅಲ್ಲಿ ಯಾವುದು? ಮೈಮಣಿತ. ಏಳನೇದು ಆಟಗಾರನಿಗೆ ಉತ್ತಮ ಪ್ರತಿಕ್ರಿಯಾ ವೇಗ. ಏನಿರಬೇಕು? ಪ್ರತಿಕ್ರಿಯಾ ವೇಗ. ಆ ಸಮಯಕ್ಕೆ ತಕ್ಕಂತೆ ಹೊಂದ್ಕೊಳ್ತಕ್ಕಂಥ ವೇಗ. ಇಷ್ಟು ಹಾಕಿ ಆಟಗಾರನಿಗೆ ಇರಬೇಕಾದಂತಹ ಅವಶ್ಯಕ ಗುಣಗಳು. ಯಾವುದೋ ಸಹಿಷ್ಣುತೆ ಬೇಕು, ಉಳ್ಳವನಾಗಿರ್ಬೇಕು, ಚಪಲತೆ ಉಳ್ಳವನಾಗಿರ್ಬೇಕು, ಸಂಯೋಜನೆ ಇರಬೇಕು, ಕೈ ಕಾಲು ಮತ್ತೆ ಕಣ್ಣುಗಳು, ನಿಖರತೆ ಬೇಕು, ವೇಗ ಬೇಕು, ಮೈಮಣಿತ ಬೇಕು, ಮತ್ತೆ ಪ್ರತಿಕ್ರಿಯಾ ವೇಗ ಅವನಲ್ಲಿ ಇರಬೇಕು. ಅಂತಹ ಎಲ್ಲಾ ಗುಣಗಳನ್ನ ಹೊಂದಿದ್ರೆ ಮಾತ್ರ ಅವನು ಹಾಕಿ ಆಟಕ್ಕೆ ಉತ್ತಮ ಆಟಗಾರನಾಗಲಿಕ್ಕೆ ಸಾಧ್ಯತೆ ನಾವು ನೋಡ್ತೀವಿ. ಇನ್ನ ಮುಂದುವರೆದು ನಾವು ಬರ್ಕೊಂಡಲ್ಲ ಹಾಕಿ ಪಂದ್ಯಾಟ.
ಹಾಕಿ ಒಲಿಂಪಿಕ್ಸ್ ಚಾಂಪಿಯನ್ಸ್ ಟ್ರೋಫಿ ಚಾಂಪಿಯನ್ಸ್ ಟ್ರೋಫಿ ಸುಲ್ತಾನ್ ಅದ್ಲಾನ್ ಶಾ ಕಪ್ सुल्तान अदलान शाह कप नेक्स्ट एशियन क्रीडाकूट ಕಿರಿಯರ ಹಾಕಿ ವಿಶ್ವ ಇಷ್ಟು ಪಂದ್ಯಾಟಗಳನ್ನ ನಾವು ಹಾಕಿಯಲ್ಲಿ ನಾವು ನೋಡ್ತೀವಿ. ಅದರಲ್ಲಿ ಹಾಕಿ ವಿಶ್ವಕಪ್ ಪಂದ್ಯಾಟ 1971ರಲ್ಲಿ ಪ್ರಾರಂಭಗೊಂಡಿದೆ. ಯಾವುದು ಹಾಕಿ ವಿಶ್ವಕಪ್ ಪಂದ್ಯಾಟ 1971ರಲ್ಲಿ ಪ್ರಾರಂಭ ಆಗ್ತದೆ. ಇದನ್ನ ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ ಯಾವುದು FIH ವಿಸ್ತರಿಸಿರಿ. FIH ವಿಸ್ತರಿಸಿರಿ, ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಹಾಕಿ. FIH ಅಂದ್ರೆ ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಹಾಕಿ ಅಂದ್ರೆ ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ ಅಂತ. ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ ಫೆಡರೇಷನ್ ದಿ ಇಂಟರ್ನ್ಯಾಷನಲ್ ಯಾವುದನ್ನ ಹಾಕಿ ವಿಶ್ವಕಪ್ 1971ರಲ್ಲಿ ಪ್ರಾರಂಭಗೊಳ್ಳುತ್ತದೆ. ಅದನ್ನ ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ ಆ ಒಂದು ಪಂದ್ಯಾಟವನ್ನ ಆಯೋಜನೆ ಮಾಡುತ್ತೆ, ಅಂದ್ರೆ ಸಂಘಟನೆ ಮಾಡುತ್ತೆ. ಜೊತೆಗೆ ಇದು ಯಾವ ಪಂದ್ಯಾಟ? ವಿಶ್ವ ಪಂದ್ಯಾಟ. ವಿಶ್ವ ಅಂತ ಹೇಳಿದ್ರೆ ಇಡೀ ಪ್ರಪಂಚ ಅಲ್ವಾ? ವಿಶ್ವ ಪಂದ್ಯಾಟ 2 ಒಲಿಂಪಿಕ್ಸ್ಗಳ ಮಧ್ಯದಲ್ಲಿ 4 ವರ್ಷಕ್ಕೊಮ್ಮೆ ಈ ವಿಶ್ವಕಪ್ ಹಾಕಿಯನ್ನು ನಡೆಸಲಾಗುತ್ತೆ. ಅಂದ್ರೆ 2 ನೋಡಿ, 2020ಕ್ಕೆ ಟೋಕಿಯೋ ಒಲಿಂಪಿಕ್ಸ್, 2024ಕ್ಕೆ ಪ್ಯಾರಿಸ್ ಒಲಿಂಪಿಕ್ಸ್. ಈ 2 ಒಲಿಂಪಿಕ್ಸ್ಗಳ ಮಧ್ಯೆ ಅಂತ ಹೇಳಿದ್ರೆ 2022ರಲ್ಲಿ ಯಾವುದೋ ಹಾಕಿ ವಿಶ್ವಕಪ್ ಸಂಘಟನೆ ಆಗುತ್ತೆ ಅಂತ ಅರ್ಥ. 2 ಒಲಿಂಪಿಕ್ಸ್ಗಳ ಮಧ್ಯೆ ಅದೇನಾಗುತ್ತೆ, ಈ ಹಾಕಿ ಪಂದ್ಯಾಟ ಏನ್ ಮಾಡ್ತಾರೆ? ಸಂಘಟನೆ ಮಾಡ್ತಾರೆ. ಯಾರು ಮಾಡ್ತಾರೆ? ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ ಅಂದ್ರೆ FIH ಅಂತಕ್ಕಂಥ ಸಂಸ್ಥೆ ಈ ಒಂದು ಕ್ರೀಡೆಯನ್ನು ಸಂಘಟನೆ ಮಾಡುತ್ತೆ. ಇನ್ನ ಒಲಿಂಪಿಕ್ಸ್ ನಾವು ಹೇಳಿದ್ವಿ, ಆಗಲೇ ಹೇಳಿದ್ವಿ, ಹಾಕಿ ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ಸ್ ನಲ್ಲಿ ಎಷ್ಟು ಸೇರಿತ್ತು? 1908ರಲ್ಲಿ ಲಂಡನ್ ಒಲಿಂಪಿಕ್ಸ್ ನಲ್ಲಿ ಪುರುಷರ ಹಾಕಿ ಪಂದ್ಯಾಟವನ್ನು ಪರಿಚಯಿಸಲಾಯಿತು. ನಂತರದಲ್ಲಿ 1980ರಲ್ಲಿ 1980ರಲ್ಲಿ ಮಾಸ್ಕೋ ಒಲಿಂಪಿಕ್ಸ್ ನಲ್ಲಿ ಮೊದಲನೇ ಬಾರಿ ಮಹಿಳೆಯರ ಒಲಿಂಪಿಕ್ಸ್ ಪಂದ್ಯಾಟವನ್ನು ಸೇರ್ಪಡೆ ಮಾಡ್ತಾರೆ. 1908ರಲ್ಲಿ ಪುರುಷರಿಗಾಗಿ, 1980ರಲ್ಲಿ ಮಹಿಳೆಯರಿಗಾಗಿ. ಅಲ್ಲಿ ಮೊದಲನೇದು ಪುರುಷರ ಹಾಕಿ ಲಂಡನ್ ಒಲಿಂಪಿಕ್ಸ್ 1908ರಲ್ಲಿ, 1980ರಲ್ಲಿ ಮಾಸ್ಕೋ ಒಲಿಂಪಿಕ್ಸ್ ನಲ್ಲಿ ಮಹಿಳೆಯರಿಗಾಗಿ ಆಟವನ್ನ ಪರಿಚಯವನ್ನು ಮಾಡಲಾಗ್ತದೆ. ಜೊತೆಗೆ 1976ರಲ್ಲಿ ಮಾಂಟ್ರಿಯಾಲ್ ಒಲಿಂಪಿಕ್ಸ್ ನಲ್ಲಿ ಕೃತಕ ಅಂಗಳದಲ್ಲಿ ಹಾಕಿ ಪಂದ್ಯಾಟವನ್ನು ಮೊದಲ ಬಾರಿ ನಡೆಸಲಾಗಿದೆ. 1976ರಲ್ಲಿ ಕೃತಕ ಅಂಗಳದಲ್ಲಿ ಈ ಒಂದು ಆಟವನ್ನು ಆಡಿಸಲಾಗಿದೆ. ಹಾಕಿಗೆ
ಅಂತಾರಾಷ್ಟ್ರೀಯ ಸಂಘಟನೆ ಇಲ್ಲದ ಕಾರಣದಲ್ಲಿ ನೋಡಿ, ಹಾಕಿಯಲ್ಲಿ ಅಂತಾರಾಷ್ಟ್ರೀಯ ಸಂಘಟನೆ ಇಲ್ಲದ ಕಾರಣದಲ್ಲಿ ಏನ್ ಮಾಡ್ತಾರೆ, 1924ರಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ನಿಂದ ಹಾಕಿಯನ್ನ ಕೈ ಬಿಡಲಾಗ್ತದೆ. ಇದರಲ್ಲಿ ಬಿಡಲಾಗ್ತದೆ. ಅದೇ ವರ್ಷ ಪ್ಯಾರಿಸ್ನಲ್ಲಿ ಏನಾಗುತ್ತೆ, ಅಂತಾರಾಷ್ಟ್ರೀಯ ಹಾಕಿ ಮತ್ತು ಫೆಡರೇಷನ್ ಅಂದ್ರೆ FIH ಎಷ್ಟರಲ್ಲಿ ಸ್ಥಾಪನೆ ಆಗುತ್ತೆ ಮಕ್ಕಳೇ? 1924ರಲ್ಲಿ ಬಿಡ್ತಾರೆ, ಕೈ ಬಿಡಲಾಗುತ್ತೆ. ಅದೇ ವರ್ಷ ಏನ್ ಮಾಡ್ತಾರೆ, ಪ್ಯಾರಿಸ್ನಲ್ಲಿ 1924ರಲ್ಲಿ ಸ್ಥಾಪನೆ ಆಗ್ತದೆ. ನಂತರದಲ್ಲಿ 1927ರ ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್ಸ್ನಲ್ಲಿ ಪುರುಷರ ಹಾಕಿ ಪಂದ್ಯಾಟ ಒಲಿಂಪಿಕ್ಸ್ನಲ್ಲಿ ಶಾಶ್ವತವಾಗಿ ಸೇರ್ಪಡೆಗೊಳ್ಳುತ್ತದೆ. ಅದೇ ರೀತಿಯಾಗಿ ಮೊಟ್ಟ ಮೊದಲವಾಗಿ 1927ರಲ್ಲಿ ನಮ್ಮ ಪುರುಷರ ಹಾಕಿ ತಂಡ ಚಿನ್ನದ ಪದಕವನ್ನು ಗಳಿಸದೆ ಅಂತ ವಿಷಯ. ಇಷ್ಟು ವಿಷಯ. ಇನ್ನು ಉಳಿದಂತೆ